ಶಾಂತಿ, ಸಮೃದ್ಧಿ, ಆರೋಗ್ಯ, ಯಶ ಕೊಡುವಂಥ ನಾಡು. ಈ ನಾಡದಲ್ಲಿ ಕೃಷಿಕರು ಜಾಸ್ತಿ ಇದ್ದಾರೆ. ಅನ್ಯ ರಾಜ್ಯಕ್ಕಿಂತ ಇಲ್ಲಿ ಸಾಮಾನ್ಯ ವರ್ಗ ಜನ ಜಾಸ್ತಿ ಇದ್ದಾರೆ. ಅದರಾಗ ಚಿಕ್ಕೋಡಿ ತಾಲೂಕದಲ್ಲಿ, ಬೆಳಗಾವಿ ಡಿಸ್ಟಿಕ್ದಲ್ಲಿ ರೈತರ ಮಕ್ಕಳು ಭಾಳ ಇದ್ದಾರೆ. ಸಾಮಾನ್ಯ ಜನರಿಗೆ, ರೈತರ ಮಕ್ಕಳಿಗೆ ಸಮೃದ್ಧಿ ಆಗಲಿ ಅಂತೇಳಿ ಜನಹಿತಾಯ, ಜನ ಕಲ್ಯಾಣಾರ್ಥ ಒಂದು ವಿದ್ಯಾಸಂಸ್ಥಾ ಸ್ಥಾಪನಾ ಮಾಡ್ತಾ ಇದ್ದಾವೆ. ಈ ವಿದ್ಯಾಸಂಸ್ಥಾ ಸ್ಥಾಪನಾ ಮಾಡೋದು ಮೇನ್ ಉದ್ದೇಶ 5 ಇದ್ದಾವೆ. ಮೊದಲಿನ ಉದ್ದೇಶ ಸಾಮಾನ್ಯ ಬಡವರ ಮಂದಿಗೆ ಜೀವನ ಉದ್ಧಾರ ಆಗಬೇಕು. ಎರಡನೇ ಉದ್ದೇಶ ಹಳ್ಳ್ಯಾಗ ಶುದ್ಧ ಟೆಕ್ನಾಲಜಿ ಅಭಿವೃದ್ಧಿ ಆಗಬೇಕು. ಮೂರನೇ ಉದ್ದೇಶ ಮಕ್ಕಳ ಭವಿಷ್ಯದಲ್ಲಿ ಸುಸಂಸ್ಕಾರ ಆಗಬೇಕು. ಈಗ ಮಾನವ ದೃಷ್ಟಿಯಲ್ಲೇ ಏನು ಎಜುಕೇಷನ್ ಇದಾವೆ, ಒಂದು ಕಮರ್ಷಿಯಲ್ ಆಗಿದ್ದಾವೆ. ಆ ಕಮರ್ಷಿಯಲ್ ಹೊರತುಪಡಿಸಿ ಒಂದು ಸರ್ಕಾರಿ ಶಾಲೆದನ್ನು ಏನು ಫೀ ಇದಾವಲ್ಲ, ಆ ಫೀದಲ್ಲೇ ಶುದ್ಧ ಉಚ್ಚ ಮ್ಯಾನೇಜ್ಮೆಂಟ್ದು ಏನಿದೆಯಲ್ಲ, ಪ್ರೈವೇಟ್ ಏನು ಎಜುಕೇಷನ್ ಇದೆಯಲ್ಲ, ಸರ್ಕಾರ ಸೌಲಭ್ಯ, ಸರ್ಕಾರ ಫೀದಲ್ಲಿ ಕೊಡುವಂಥ ಒಂದು ದೃಢ ಸಂಕಲ್ಪ. ಈ 5 ಉದ್ದೇಶದಿಂದ ಈ ವಿದ್ಯಾಸಂಸ್ಥಾನ ಸ್ಥಾಪಿತ ಮಾಡಲಾಗಿದೆ. ಇದರ ಉದ್ಘಾಟನೆ ಶುಭಾರಂಭ 24, 25, 26 3 ದಿವಸ ಹಮ್ಮಿಕೊಳ್ಳಲಾಗಿದೆ. 24ನೇ ತಾರೀಕು ಈ ಭೂಮಿ ಅಭಿವೃದ್ಧಿಕಾರಕ ಆಗಲಿ, ಗುಣವೃದ್ಧಿಕಾರಕ ಆಗಲಿ, ಜನರನ್ನ ಇಚ್ಛಾ ಮನೋವಂಚ ಪೂರ್ಣ ಆಗಲಿ, ಈ ಭೂಮಿ ಜನರಿಗೆ ಆತ್ಮನಿರ್ಭರ ಎಜುಕೇಷನ ಹಾಗೂ ಇದ್ದಂಥ ಪ್ರಗತಿಯಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ಭೂಮಿ ಜಾಗೃತಿ ಅಂದರೆ ಭೂಮಿ ಶುದ್ಧಿ ವಿಧಾನ, ವಾಸ್ತು ವಿಧಾನ ಅಂತೇಳಿ ಒಂದು ಹಮ್ಮಿಕೊಳ್ಳಲಾಗಿದೆ. ವಾಸ್ತು ವಿಧಾನ ಸಾವಿರಾರು ಭಕ್ತರಿಂದ ಈ ಅನುಷ್ಠಾನ ಮುಂಜಾನೆ 9 ಗಂಟೆಗೆ ಅಭಿಷೇಕ ಆದ ನಂತರ ಮಧ್ಯಾಹ್ನ 2 ಗಂಟೆಯಿಂದ ವಿಧಾನ ಆರಂಭ ಆಗ್ತಿದೆ. ಆ ವಿಧಾನ ಆರಂಭ ಆಗಿ ಸಾಯಂಕಾಲ 5 ಗಂಟೆವರೆಗೆ ವಿಧಾನ ಇದೆ. 5 ಗಂಟೆ ವಿಧಾನ ಆದ ನಂತರ ಸಾಯಂಕಾಲ 7 ಗಂಟೆಗೆ ಆರತಿ ಹಾಗೂ ಜಾಪ್ಯಾನುಷ್ಠಾನ ಇದೆ. ಜಾಪ್ಯ ಆಯುಷ್ಯ ರೈತರಿಗಿದ್ದಂಥ ಮಳೆ ಬೆಳೆ ಒಳ್ಳೆ ಬರಲಿ ಅಂತೇಳಿ ಒಂದು ಜಾಪ್ಯಾನುಷ್ಠಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ. ಜಾಪ್ಯಾನುಷ್ಠಾನ ಆದ ನಂತರ ಯಂಗ್ ಪೀಳಿಗೆ, ಯುವ ಜನಗೆ ಒಂದು ಮನೋರಂಜನಾ ಸಂಗೀತಮಯ ವಾತಾವರಣ ಆಗಲಿ ಅಂತೇಳಿ ಚಂದನ ಶೆಟ್ಟಿ ಅಂತೇಳಿ ಸಂಗೀತಕಾರದಿಂದ ಒಂದು ಭಕ್ತಿ ಸಂಧ್ಯಾ ಇದೆ. ಆದರೆ 2ನೇ ದಿವಸ 25ನೇ ತಾರೀಕು ಮುಂಜಾನೆ 9 ಗಂಟೆಗೆ ಅಭಿಷೇಕ ಹಾಗೂ ಶಾಂತಿಧಾರ, ಮಹಾಶಾಂತಿಧಾರ ಮತ್ತು ಯಜ್ಞ ಹವನಿದೆ. ವಿಶ್ವಶಾಂತಿ ಯಜ್ಞ ಇದೆ. ದೇಶದಲ್ಲಿ ಯುದ್ಧ ಆಗ್ತಾ ಇದೆ, ಅದು ಶಾಂತ ಆಗಬೇಕಾ. ಪರಸ್ಪರ ದೇಶದಲ್ಲಿ ಏನು ವಿಮನಸ್ತಾ ನಿರ್ಮಾಣ ಆಗಿದೆ ಅದು ನಾಶ ಆಗಬೇಕಾ. ನಮ್ಮ ಭಾರತ ದೇಶ ಶಕ್ತಿ ಎನರ್ಜಿ ಪವರ್ಫುಲ್ ಆಗಬೇಕಾ. ಈ ದೃಷ್ಟಿಯಿಂದ 25ನೇ ತಾರೀಕು ಹವನಿದೆ, ಯಜ್ಞಿದೆ, ಮಹಾಯಜ್ಞಿದೆ. ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ನಾವು ಇದ್ದಂಥ ಈ ನಮ್ಮ ಆರಾಧ್ಯ ದೇವ ಜೈನ ಧರ್ಮದಲ್ಲಿ 23ನೇ ತೀರ್ಥಂಕರ, ಜಗತ್ತದಲ್ಲಿ ಪ್ರತಿಯೊಂದು ಮಂದಿರದಲ್ಲಿ ಪಾರ್ಶ್ವನಾಥ ಭಗವಂತ ಆರಾಧನಾ ಆಗ್ತಿದೆ. ಅಂಥ ಮಹಾ ಆರಾಧನಾ, ಮಹಾ ಅರ್ಚನಾ 25ನೇ ತಾರೀಕು ಮಧ್ಯಾಹ್ನ 2ರಿಂದ 5 ಗಂಟೆವರೆಗೆ ಇದೆ. ಭಗವಂತರ ಪಾರ್ಶ್ವನಾಥರದು ಹಾಗೂ ಇವು
ವಿದ್ಯಾ ಸಂಸ್ಥಾದಲ್ಲಿ ಹುಡುಗರಿಗೆ ಪ್ರಥಮ ದರ್ಶನ ಮಹಾದೇವಿ ಸರಸ್ವತಿ ದರ್ಶನ ಆಗಲಿ ಅಂತೇಳಿ ಸರಸ್ವತಿದ ಪ್ರಾಣದ ಪ್ರತಿಷ್ಠಾದ ಇದ್ದಂಥ ಕೆಲವು ಮಂತ್ರ ಶುದ್ಧೀಕರಣ ಅನುಷ್ಠಾನ ಇದೆ. ಆಮೇಲೆ 5 ನಂತರ ಮಹಾದೇವಿ ಸರಸ್ವತಿದ ಜಾಪ್ಯಾನುಷ್ಠಾನ ಇದೆ. ಹುಡುಗರಿಗೆ ಬುದ್ಧಿವಂತ ಆಗಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಜ್ಯೋತಿರ್ಮಯ ದೀಪಾರ್ಚನಾ ಜೊತೆಗೆ ಮಹಾ ಜಾಪ್ಯಾನುಷ್ಠಾನ ಆದ ನಂತರ ಬೆಳಗಾವಿ ಡಿಸ್ಟಿಕ್ಕು ಹಾಗೂ ಬಾಗಲಕೋಟೆ ಡಿಸ್ಟಿಕ್ಕು ಬಿಜಾಪುರ ಡಿಸ್ಟಿಕ್ದಾಗ PUC ಕಾಲೇಜುಗಳು ಎಷ್ಟಿದಾರಲ್ಲ, ಯಾಕಂದರೆ ಇವಾಗ ಈ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ರಿಸಲ್ಟ್ ತಂದು ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮಿದ್ದಂಥ ಬಸವರಾಜ್ ಹೋರಾಟಿ ಸಭಾಪತಿ ಹಸ್ತದಿಂದ ಇವೆಲ್ಲ ಪ್ರಿನ್ಸಿಪಲ್ದು ಸ್ವಾಗತ, ಅವರ ಸನ್ಮಾನ ಸಮಾರಂಭ ಇದೆ 6 ರಿಂದ 7 ಗಂಟೆ ತನಕ. ಆಮೇಲೆ ರಘು ದೀಕ್ಷಿತ್ ಅಂತೇಳಿ ಒಂದು ಭಕ್ತಿ ಸಂಧ್ಯಾ ಕಾರ್ಯಕ್ರಮ ರಘು ದೀಕ್ಷಿತ್ ಸಂಗೀತಕಾರದಿಂದ ಆಗ್ತಾ ಇದೆ. ಅದೇ ರೀತಿಯಲ್ಲೇ 2ನೇ ದಿವಸ ಘನವತ ರಾಜ್ಯಪಾಲ ಮಹೋದಿಂದ ಹಾಗೂ BL ಸಂತೋಷ್ ರಾಷ್ಟ್ರೀಯ ಮಹಾಸಚಿವ ಹಸ್ತದಿಂದ ಈ ಕಾಲೇಜ್ ಉದ್ಘಾಟನಾ ಇದೆ. ಹಾಗೂ ಇಡೀ ವಿಶ್ವದಲ್ಲಿ ಎಲ್ಲಿ ಆಗಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ, ಇಡೀ ಜಗತ್ತಿನಾಗ ಇನ್ನವರೆಗೆ ಸಾವಿರಾರು ವರ್ಷ ಆದರೆ ಶುದ್ಧ ಇಂಥ ಸ್ಥಾಪನೆ ಆಗಿಲ್ಲ ಅಂತ 150 ಅಡಿ ಎತ್ತರವಾದಂಥ ಏಕಶಿಲಾ ಏಕ ಜೀವ ಇದ್ದಂಥ ಗ್ರೆನೈಟ್ ಮೂರ್ತಿ ಸ್ಥಾಪನಾ ಮುಂಚಿತವಾಗಿ ಭೂಮಿ ಶುದ್ಧೀಕರಣ ಇದೆ. ಆಮೇಲೆ 108 ಹವನ ಕುಂಡದಿಂದ ಆ ಭೂಮಿದ ಮಹಾಯಜ್ಞ ಇದೆ. ಅದರ ಜೊತೆಗೆ ಮಹಾದೇವಿ ಸರಸ್ವತಿದ ಪ್ರಾಣ ಪ್ರತಿಷ್ಠಾ ಮೂರ್ತಿ ಪ್ರತಿಷ್ಠಾಪನಾ ಇದೆ. ಹಾಗೂ ಇದ್ದಂಥ ಈ ಇಂಜಿನಿಯರಿಂಗ್ ಕಾಲೇಜ್ ಆರಂಭದ ಅನೇಕ ಲ್ಯಾಬ್ಗಳ ಇಂಜಿನಿಯರಿಂಗ್ ಕಾಲೇಜ್ ಉದ್ಘಾಟನಾ ಇದೆ. ಈ ರೀತಿಯಲ್ಲಿ ಈ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಜೊತೆಗೆ ಸಾಯಂಕಾಲ ಆಲೋಕ್ಯದಿಂದ 26ನೇ ತಾರೀಕು ಆಲೋಕ್ಯದಿಂದ ಸಂಗೀತ ಸಂಧ್ಯಾ ಇದೆ ಹುಡುಗರ ಸಲುವಾಗಿ, ಯಂಗ್ ಹುಡುಗರ ಸಲುವಾಗಿ. ಈ ಕಾರ್ಯಕ್ರಮಗೂ ರಾಜ್ಯಪಾಲರು VL ಸಂತೋಷ್ ಅವರು, ಸಭಾಪತಿಯವರು ಇದ್ದಂಥ ಸತೀಶ್ ಜಾರಕಿಹೊಳಿ ಅವರು, ಪಾಲಕ ಮಂತ್ರಿಯವರು, ಲಕ್ಷ್ಮಣ ಉಪಮುಖ್ಯಮಂತ್ರಿ ಮಾಜಿ ಸೌದಿಯವರು, ಪ್ರಕಾಶ್ ಹುಕ್ಕೇರಿಯವರು, ಗಣೇಶ್ ಹುಕ್ಕೇರಿಯವರು, ಶಶಿಕಲಾ ಜಲ್ಲೆಯವರು, ಪ್ರಿಯಾಂಕಾ ಜಾರಕಿಹೊಳಿ ಅವರು, ವೀರಕುಮಾರ್ ಪಾಟೀಲ್ ಅವರು ಹಾಗೂ ಉತ್ತಮ್ ಪಾಟೀಲ್ ಅವರು, ಸಂಜಯ್ ಪಾಟೀಲ್, ಅಭಯ್ ಪಾಟೀಲ್ ಅವರು ಹಾಗೂ ಅನೇಕ ಗಣ್ಯಮಾನ್ಯದಿಂದ ಈ ಕಾರ್ಯಕ್ರಮ ಒಂದು ವಿಶೇಷ ಸಹಯೋಗ ಇದೆ. ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಆಮಂತ್ರಣ ಮಾಡಲಾಗಿದೆ. ಎಲ್ಲರದು 90% ಎಲ್ಲರದು TP ಬಂದಾಗಿದೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ತಮ್ಮ ಸುದ್ದ ಆಮಂತ್ರಣ ಇದೆ. ಈ ಕಾಲೇಜಲ್ಲಿ 350 ಇಂಟೇಕ್ ಇದೆ. 350 ಇಂಟೇಕ ಕೋರ್ಸ್ಗಳು AML, ಕಂಪ್ಯೂಟರ್ ಸೈನ್ಸ, ANC ಮತ್ತು ಇನ್ಫಾರ್ಮೇಷನ್ ಸೈನ್ಸ ಹಾಗೂ ಸಿವಿಲ, ಇವು 5 ಡಿಪಾರ್ಟ್ಮೆಂಟ್ ಈ ವರ್ಷ ಆರಂಭ ಮಾಡ್ತಾ ಇದ್ದಾವೆ. ಮತ್ತು ಏನು ಗೋರ್ಮೆಂಟ್ ಫೀ ಇದೆಯಲ್ಲ, ಗೋರ್ಮೆಂಟ್ ಏನು ಫೀ ಮ್ಯಾನೇಜ್ಮೆಂಟ್ ಫೀ ಫಿಕ್ಸ್ ಮಾಡ್ತಾ ಇದ್ದೀರಿ, ಸರ್ಕಾರಿ ಫೀ ಮ್ಯಾನೇಜ್ಮೆಂಟ್ ಫೀ ಅಲ್ಲ, ಆ ಸರ್ಕಾರ ಫೀದಾಗ ಸುದ್ದ 25,000 ರೂಪಾಯಿ ಕಮ್ಮಿ ಕೊಟ್ಟ ಇದ್ದಂಥ ಎಜುಕೇಷನ್ ಕೊಡುವಂಥ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವ. ಈಗ ಆಲ್ರೆಡಿ ಎಷ್ಟೋ ಸೀಟುಗಳು ಬುಕ್ ಆಗಿದ್ದಾವ. ನಮ್ಮ ಕಡೆ ಇರೋ ಹಂತದ 350ದಲ್ಲಿ 150 ಸೀಟ್ ನಮ್ಮ ಕಡೆ ಮ್ಯಾನೇಜ್ಮೆಂಟ್ ಇರ್ತೈತಿ. ಆ ಸೀಟ್ ಸುದ್ದ ಮ್ಯಾನೇಜ್ಮೆಂಟ್ ಸುದ್ದ ಗೋರ್ಮೆಂಟ್ ಫೀದಾಗ ಕೊಡ್ತಾವೆ. ಇದೇ ವರ್ಷ ಅಷ್ಟೇ ಅಲ್ಲ ಕಾರ್ಯಕ್ರಮ, ಇದು ಕಂಟಿನ್ಯೂ ಇದೇ ರೀತಿಯಲ್ಲಿ ಇರ್ತೈತಿ. 100 ವರ್ಷ ಆದ್ರೆ ಸುದ್ದ ಇದೇ ಫೀ ಇರ್ತೈತಿ. ಇದ್ರಾಗ ಯಾವುದೂ ಬದಲ ಆಗೋದಿಲ್ಲ. ಈ ವರ್ಷ ಕೊಟ್ರಿ ಮುಂದಿನ ವರ್ಷ ಶುರು ಮಾಡ್ರಂತ ಇಲ್ಲ. ಇದು ಗೋರ್ಮೆಂಟ್ ಫೀನ ಏನಿದೆಯಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ಎಷ್ಟು ಸೀಟ್ಗಳು ಇದಾವಲ್ಲ, ಆ ಸೀಟ್ಗಳು ಯಾವರಿಗೆ ಕಾಲೇಜ್ ನಡೀತಾ ಇರ್ತೈತೆ ಆವರೆಗೆ ಮಾತ್ರ ಗೋರ್ಮೆಂಟ್ ಫೀದಲ್ಲಿ
ಒಂದು 10% ಕನ್ಸೆಷನ್ ಕೊಟ್ಟು ಬಡವ ಮಕ್ಕಳಿಗೆ ಸಾಮಾನ್ಯ ಮಕ್ಕಳಿಗೆ ಎಜುಕೇಷನ್ ಕೊಡುವಂಥ ಒಂದು ದೃಢ ಸಂಕಲ್ಪ ಮಾಡ್ತಾ ಇದ್ದಾವೆ. ಮತ್ತೇನಾದರೂ ಕೇಳಬೇಕು ಹೇಳಿ. ಮುಂದಿನ ವರ್ಷ ಅನೇಕ ಕೋರ್ಸ್ಗಳು ಶುರು ಮಾಡ್ತಾವೆ. ಪರ್ಮಿಷನ್ ಬಂದ ನಮ್ದು ಗುರಿ MBBS, BMS, ಫಾರ್ಮಸಿ, ನರ್ಸಿಂಗ ಎಷ್ಟು ಕೋರ್ಸ್ಗಳು ಇದಾವಲ್ಲ, ಈ ಸುತ್ತಮುತ್ತ ಎಲ್ಲ ಈ ಒಂದು ಯೂನಿವರ್ಸಿಟಿಗೆ ಏನೇನು ಬೇಕಾಗುತ್ತೆ ಮಕ್ಕಳು ಇಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಬಂದರೆ ಲಾಸ್ಟ್ ಕೊನೆಯವರೆಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕಂತೇಳಿ ಒಂದು ಸಂಕಲ್ಪನ ಇದೆ. ಕೆತ್ತನೆ ಆರಂಭ ಆಗಿದೆ. ಅದು ಜನವರಿದಾಗ ಇಲ್ಲಿ ಬರ್ತಾ ಇದೆ, ಜನವರಿ ಫೆಬ್ರವರಿದಲ್ಲಿ ಬರ್ತಾ ಇದೆ. ಹಿತದಲ್ಲಿ ನಮ್ಮ ಭಗವಂತ 24 ತೀರ್ಥಂಕರದಲ್ಲಿ ಶಾಂತಿನಾಥ್ ತೀರ್ಥಂಕರಂತ ಇದ್ದರು. ಮೊದಲಿನ ಕಾಲದಲ್ಲಿ ಯಾವ ಸಮಯದಲ್ಲಿ ದೇಶದಲ್ಲಿ ರಾಷ್ಟ್ರದಲ್ಲಿ ಅನಾಹುತ, ದುರ್ಘಟನಾ, ಯುದ್ಧ, ರೋಗಗಳಾಗಿದ್ದವು, ಆ ಸಮಯದಲ್ಲಿ ಶಾಂತಿನಾಥ ಭಗವಂತ ಆರಾಧನಾ ಮಾಡಿದ ನಂತರ ಅದು ಉಪದ್ರವ ಶಾಂತ ಆಗಿದೆ. ಏನು ಯುದ್ಧ ಇದೆ, ಆ ಯುದ್ಧ ಮಾತ್ರ ನಮ್ಮ ಭಾರತದಲ್ಲಿ ಬಂದಿಲ್ಲ ಅರ್ಥ ಅಲ್ಲ. ಭಾರತದಲ್ಲಿ ಶುದ್ಧ ಆರ್ಥಿಕದ ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ, ಡೀಸೆಲ್ ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ, ಅನೇಕ ತೊಂದರೆ ನಿರ್ಮಾಣ ಆಗುವ ಗ್ಯಾಸದ ಸಮಸ್ಯೆ ಆಗ್ತಾ ಇದೆ, ಅನೇಕ ಆ ಕಾರಣ ಆ ಯುದ್ಧ ಪರಿಣಾಮ ನಮ್ಮ್ಯಾಗ ಬೀಳ್ತಾ ಇದೆ. ಆದ ಕಾರಣ ಆ ಯುದ್ಧ ಬೇಗನೆ ಶಾಂತ ಆಗಬೇಕಾ, ಎಲ್ಲ ಸುಸೂತ್ರವಾಗಿ ನಡಿಬೇಕಂತೇಳಿ 1,25,00,000 ಜಪ್ಯಾನುಷ್ಠಾನ ಎಲ್ಲರ ಕಡೆ ಮಾಡಿಸಿ ಆ ವಿಶ್ವ ಶಾಂತಿದ ಒಂದು ಮಹಾನ್ ನಾಂದಿ ಹಾಡುವಂಥ ಒಂದು ಸಂಕಲ್ಪನ ಇದೆ. ಹತ್ತದಲ್ಲಿ ಮಾತ್ರ ದೇಶದಲ್ಲಿ ಶಾಂತಿ ಇರಬೇಕಾ, ವಿಶ್ವದಲ್ಲಿ ಶಾಂತಿ ಇರಬೇಕು. ಮತ್ತೇನು ಇಲ್ಲಿ ಹೇಳಿದ್ನಲ್ಲ ಪ್ರೈಮರಿ ಹಿಡ್ಕೊಂಡು ಎಲ್ಲ ಯೂನಿವರ್ಸಿಟಿವರೆಗೆ ಏನೇನು ಕೋರ್ಸ್ಗಳು ಎಲ್ಲ ಆರಂಭ ಮಾಡ್ತಾವ. ಹಂತ ಎಲ್ಲ ಕೋರ್ಸ್ಗಳು ಆರಂಭ ಆಗ್ತಾವೆ. ಅದಕ್ಕಿಂತ ಒಳ್ಳೆ ಹೈಕೋರ್ಟ್ದಾಗ ಮಾಡ್ತಾವ. ಯಾಕಂದ್ರೆ ವರೂರ ಅದ ಇದಿದೆ, ಅದು ಫೀದಾಗಿದೆ, ಇದು ಫ್ರೀದಾಗಿದೆ. ಇದು ಮಾತ್ರ ಬಡವ ಮಕ್ಕಳ, ಅನಾಥ ಮಕ್ಕಳ ಸಲುವಾಗಿದೆ. ವಸತಿ ಫ್ರೀ ಇದೆ, ವಸತಿ ಊಟ ಇಲ್ದದ ಫ್ರೀ ಇದೆ. ಯಾರು ಅನಾಥ ಇದಾರಲ್ಲ, ಯಾರು ಅನಾಥ ತಾಯಿ ತಂದೆ ಕಳ್ಕೊಂಡಿದ್ದಾರೋ ಅವ್ರಿಗೆ ಎಲ್ಲ ಫ್ರೀ ಇದೆ. ಯಾರು ಬಡವ ಮಕ್ಕಳಿದಾರೋ, ಸಾಮಾನ್ಯ ಮಕ್ಕಳಿದಾರೋ, ಕೃಷಿಕರ ಮಕ್ಕಳಿದಾರೋ, ಕೂಲಿಕರ ಮಕ್ಕಳಿದಾರೋ ಅವ್ರಿಗೆ ಗೋರ್ಮೆಂಟ್ ಫೀದಾಗ ಫೀ ಇದೆ. ಅವ್ರವ್ರ ಪರ್ಸನಲ್ ವಿಷಯ, ನಾವು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ನಮ್ಮದು ಉದ್ದೇಶ ಜನರು ಒಳ್ಳೆ ಆಗಲಿ. ಈಗ ಅವರು ಮೊನ್ನೆ ಭೇಟಿ ಆಗಿದ್ದಾರೆ, ಏರ್ಪೋರ್ಟ್ದಾಗ ಹೋಗಿ ಭೇಟಿ ಆಗಿದ್ದಾರೆ. ಗಣೇಶ್ ಹುಕ್ಕೇರಿಗೆ ಜಿಮ್ಮೆದಾರಿ ಕೊಟ್ಟಿದ್ದಾನೆ, ಅವ್ರು ಕೇಳ್ತಾನೆ ಏನಾಗ್ತಿದೆ. ರಾಜ್ಪಾಲ್ TP ಬಂದಿದೆ, ರಾಜ್ಪಾಲ್ TP ಬಂದೆ, VL ಸಂತೋಷ್ TP ಬಂದೆ, ಸಭಾಪತಿಗಳ TP ಬಂದಿದೆ. ಅದು ಇವರು DK ಶಿವಕುಮಾರ್ದ ಜಿಮ್ಮೆದಾರಿ ಇವ್ರಿಗೆ ಗಣೇಶ್ ಹುಕ್ಕೇರಿಗೆ ಕಳಿಸಿದೆ.